Hi dear students, ನಾನು ಶಿವಶಂಕರಿ VR ಸಹಾಯಕ ಪ್ರಾಧ್ಯಾಪಕಿ ವಾಣಿಜ್ಯಶಾಸ್ತ್ರೀಯ ವಿಭಾಗ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಬಿಡದಿ. ಇವತ್ತು ನಾವು ವ್ಯಾಲ್ಯೂಯೇಷನ್ ಅಂಡ್ ವೆರಿಫಿಕೇಶನ್ ಆಫ್ ಲಯಬಿಲಿಟೀಸ್ ಬಗ್ಗೆ ಚರ್ಚೆ ಮಾಡೋಣ. ಪರಿಶೀಲನೆ ಮತ್ತು ಮೌಲ್ಯೀಕರಣ. ಯಾವುದರ ಮೌಲ್ಯೀಕರಣ ಅಂತ ಅಂದ್ರೆ ಜವಾಬ್ದಾರಿಗಳ ಮೌಲ್ಯೀಕರಣದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. Verification of liability is equally as important as verification of asset. ಅಂದ್ರೆ ಹೇಗೆ ನಾವು ಆಸ್ತಿಯ ಪರಿಶೀಲನೆ ಮಾಡ್ತೀವಿ ಅದೇ ರೀತಿ ಹೊಣೆಗಾರಿಕೆಯ ಪರಿಶೀಲನೆ ಕೂಡ ಕಡ್ಡಾಯವಾಗ್ಲೂ ಮುಖ್ಯವಾಗ್ಲೂ ಮಾಡಲೇಬೇಕು. If the liabilities are not properly verified, the balance sheet will not reveal the true and fair view of the business or affairs of the business concern. ಅಂದ್ರೆ ಒಂದು ಬಿಸ್ನೆಸ್ ಯಾವ ರೀತಿ ನಡೀತಾ ಇದೆ, ಆ ಬಿಸ್ನೆಸ್ಸಿನಲ್ಲಿರುವಂತಹ ಪ್ರಾಫಿಟ್ ಅಂಡ್ ಲಾಸಸ್ ಇರಬಹುದು, ಆಸ್ತಿ ಮತ್ತೆ ಹೊಣೆಗಾರಿಕೆಯ ಕರೆಕ್ಟ್ ಮೌಲ್ಯವನ್ನ ನಾವು ವೆರಿಫಿಕೇಶನ್ ಪ್ರಕ್ರಿಯೆ ಮಾಡಿದಾಗ ಮಾತ್ರ ಗೊತ್ತಾಗತ್ತೆ ಅಂತ ಇದರ ಅರ್ಥ. Therefore, the auditor should examine that. ಸೊ ಈ ಜವಾಬ್ದಾರಿಗಳನ್ನ ವೆರಿಫೈ ಮಾಡುವಾಗ ಆಡಿಟರ್ ಏನೇನು ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನ ಇಲ್ಲಿ ಕೆಳಕಂಡ ವಿಷಯಗಳಲ್ಲಿ ಕೊಟ್ಟಿದ್ದಾರೆ. All the liabilities have a clear stated on liability side of the balance sheet. ನಿಮಗೆ ಗೊತ್ತಿದೆ ಲಯಬಿಲಿಟಿ ಅಂತ ಅಂದ್ರೆ ಅಡವೆ ಪತ್ರ. ಇದರಲ್ಲಿ ಲಯಬಿಲಿಟೀಸ್ ಅನ್ನೋದನ್ನ ಒಂದು ಭಾಗ, ಅಸೆಟ್ ಅನ್ನೋದನ್ನ ಇನ್ನೊಂದು ಭಾಗದಲ್ಲಿ ತೋರಿಸಿರ್ತಾರೆ. ಸೊ ಲಯಬಿಲಿಟೀಸ್ ಅಂತ ಅಂದ್ರೆ ಹೊಣೆಗಾರಿಕೆ ಅಂತ ಹೇಳ್ಬೋದು, ಅಥವಾ ನಾವು ಅದನ್ನ ನಮ್ಮ ಜವಾಬ್ದಾರಿಗಳು ಅಂತ ಹೇಳ್ಬೋದು. ಅದನ್ನ ಸಪರೇಟ್ ಆಗಿ ತೋರಿಸ್ಬೇಕು. ಏನೇನ್ ಬರುತ್ತೆ ಅದರಲ್ಲಿ? ಕ್ಯಾಪಿಟಲ್ ಬರಬಹುದು, ಲೋನ್ಸ್ ಬರಬಹುದು, ಡಿಬೆಂಚರ್ಸ್ ಬರಬಹುದು, ಕರೆಂಟ್ ಲಯಬಿಲಿಟೀಸ್ಗಳಲ್ಲಿ ಬಿಲ್ಸ್ ಪೇಯಬಲ್ ಬರಬಹುದು. ಸೊ ಲಯಬಿಲಿಟೀಸ್ ಯಾವ ಕಡೆ ಹಾಕ್ಬೇಕೋ ಆ ಕಡೆಯಲ್ಲೇ ಅದು ಸ್ಟೇಟ್ ಆಗಿದೆಯಾ ಅಂತ ನೋಡೋದು ಮೊದಲನೇದು. ಆಲ್ ದೀಸ್ ಲಯಬಿಲಿಟೀಸ್ ರಿಲೇಟೆಡ್ ಟು ಬಿಸ್ನೆಸ್ ಇಟ್ ಸೆಲ್ಫ್. ಸೊ ಯಾವುದೇ ಲಯಬಿಲಿಟೀಸು ಅಥವಾ ಹೊಣೆಗಾರಿಕೆಯನ್ನ ಅಲ್ಲಿ ಮೆನ್ಷನ್ ಮಾಡಿರ್ತಾರಲ್ಲ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಅದು ಬಿಸ್ನೆಸ್ ಮಾತ್ರ ಇರಬೇಕು. ಅಲ್ಲದೆ ಅದೇನಾದ್ರೂ ಪರ್ಸನಲ್ ಲಯಬಿಲಿಟೀಸ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ರೆ ಅದು ತಪ್ಪು. ಅದನ್ನ ಆಡಿಟರ್ ಆದವನು ಅಬ್ಜೆಕ್ಷನ್ ಮಾಡಬೇಕು. ಅಕಸ್ಮಾತ್ ಆಗಿ ಅವನು ಮನೆ ತಗೊಳಕ್ಕೆ ಏನಾದ್ರೂ ಲೋನ್ ಕೊಂಡ್ಕೊಂಡಿದ್ರೆ ಅದನ್ನ ಏನಾದ್ರೂ ಲಯಬಿಲಿಟಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ತೋರಿಸಿದ್ರೆ ಅದು ತಪ್ಪು. ಯಾಕೆ ಅಂತ ಅಂದ್ರೆ ಅದು ಅವನ ಪರ್ಸನಲ್ ಎಕ್ಸ್ಪೆನ್ಸಸ್ ಆಗುತ್ತೆ, ಪರ್ಸನಲ್ ಜವಾಬ್ದಾರಿ ಆಗುತ್ತೆ. ಅದನ್ನ ಈ ಕಡೆ ಲಯಬಿಲಿಟಿ ಕಡೆ ಅವನು ತೋರಿಸೋದಕ್ಕೆ ಆಗಲ್ಲ. ಮೂರನೇದು ಏನು ಅಂತ ಅಂದ್ರೆ ದೇ ಆರ್ ಆಲ್ ಕರೆಕ್ಟ್ ಅಂಡ್ ಆಥರೈಸ್ಡ್. ಇಷ್ಟು ಹೊಣೆಗಾರಿಕೆ ಏನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸಿದಾರೋ ಆ ವ್ಯಾಲ್ಯೂಸ್ ಎಲ್ಲಾನು ಕರೆಕ್ಟ್ ಆಗಿದೆಯಾ, ಮತ್ತೆ ಅದನ್ನ ಆಥರೈಸ್ ಅಂತ ಅಂದ್ರೆ ಅದಕ್ಕೆ ಅರ್ಹತೆ ಅಥವಾ ಅದಕ್ಕೆ ನೇಮಕ ಆಗಿರುವಂತಹ ಆಫೀಸರ್ ಅದರಲ್ಲಿ ಸಿಗ್ನೇಚರ್ ಮಾಡಿದಾರಾ, ಆಥರೈಸ್ ಕೊಟ್ಟಿದಾರಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ನಾಲ್ಕನೇದಾಗಿ ದೇ ಆರ್ ಶೋಯಿಂಗ್ ದ ಬ್ಯಾಲೆನ್ಸ್ ಶೀಟ್ ಅಟ್ ದೇರ್ ಆಕ್ಚುಯಲ್ ಫಿಗರ್ಸ್. ಓಕೆ, ಎಷ್ಟು ಲೋನ್ ತಗೊಂಡಿದ್ದಾರೆ ಅನ್ನೋದನ್ನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಡಿಸ್ಪ್ಲೇ ಮಾಡಿರ್ಬೇಕು. ಎಷ್ಟು ಕ್ಯಾಪಿಟಲ್, ಶೇರ್ ಕ್ಯಾಪಿಟಲ್ ಇರಬಹುದು ಅಥವಾ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರಬಹುದು, ಯಾವ್ದಾದ್ರೂ ಫ್ಲೋಟ್ ಮಾಡಿರೋದಿರಬಹುದು, ಅದನ್ನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ತಾ ಇದ್ದಾರಾ ಅನ್ನೋದನ್ನ, ಈ ಪರ್ಟಿಕ್ಯುಲರ್ ವಿಷಯಗಳನ್ನ ಆಡಿಟರ್ ಗಮನ ಇಟ್ಟು ಪರಿಶೀಲನೆ ಮಾಡಬೇಕಾಗತ್ತೆ. ನಾವು ಬಿಸ್ನೆಸ್ ವ್ಯಾಪಾರವನ್ನ ಮಾಡಬೇಕಾದ್ರೆ ಹಲವಾರು ರೀತಿಗಳಲ್ಲಿ ನಾವು ವ್ಯಾಪಾರವನ್ನ ಮಾಡಬಹುದು. ವ್ಯಾಪಾರ ಮಾಡಬೇಕು ಅಂತ ಅಂದ್ರೆ ಕ್ಯಾಪಿಟಲ್, ಬಂಡವಾಳ ತುಂಬಾನೇ ಮುಖ್ಯವಾದ ವಿಷಯ. ಅಂದ್ರೆ ಅದೇ ಫಸ್ಟ್ ಅಂತ ನಾವು ಹೇಳ್ಬೋದು. ಈಗ ಬಿಸ್ನೆಸ್ ಅನ್ನ ಮಾಡಬೇಕಾದ್ರೆ ಹಲವಾರು ತರಹದಲ್ಲಿ ಅಥವಾ ವಿಧದಲ್ಲಿ ನಾವು ಬಿಸ್ನೆಸ್ ಅನ್ನ ಮಾಡಬಹುದು. ಏಕವ್ಯಕ್ತಿ ವ್ಯಾಪಾರ ಅಂತ ಮಾಡಬಹುದು, ಸೋಲ್ ಟ್ರೇಡಿಂಗ್ ಕನ್ಸರ್ನ್ಸ್ ಅಂತ ಹೇಳ್ತಾರೆ. ಆಮೇಲೆ ಎರಡನೇದು ಪಾರ್ಟ್ನರ್ಶಿಪ್ ಫರ್ಮ್ಸ್, ಅಲ್ಲಿ ಪಾಲುದಾರ ಸಂಸ್ಥೆಗಳು ಅಂತ ಹೇಳಬಹುದು, ಅಥವಾ ಜಾಯಿಂಟ್ ಸ್ಟಾಕ್ ಕಂಪನೀಸ್, ಕೂಡು ಬಂಡವಾಳ ಸಂಸ್ಥೆಗಳು ಅಂತ ನಾವು ಕರಿಬಹುದು. ಈ ಮೂರು ಬೇರೆ ಬೇರೆ ರೀತಿಯಾದ ಬಿಸ್ನೆಸ್ಸು ಪ್ರೆಸೆಂಟ್ ವರ್ಲ್ಡ್ ಅಲ್ಲಿ ಇದೆ. ಇದನ್ನ ಬಿಟ್ಟು ಇನ್ನೂ ಹಲವಾರು ಮಾದರಿಗಳು ಇತ್ತೀಚೆಗೆ ಬಂದಿದೆ. ಲೈಕ್ ಜಾಯಿಂಟ್ ವೆಂಚರ್ಸ್ ಇರಬಹುದು, ಕನ್ಸೈನ್ಮೆಂಟ್ಸ್ ಇರಬಹುದು. ದೇರ್ ಆರ್ ಸೋ ಮೆನಿ ಅದರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬಿಸ್ನೆಸ್ ಫಾರ್ಮ್ಸ್ ವಿಚ್ ಹ್ಯಾವ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್. ಸೊ ಒಬ್ಬ ಆಡಿಟರ್ ಆಗಿರೋನು ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಆಡಿಟಿಂಗ್ ಮಾಡಿದಾಗ ಏನೇನು ವಿಷಯಗಳನ್ನ ಅವನು ಗಮನಿಸಿ ಮತ್ತೆ ಪರಿಶೀಲನೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ.
Original capital contributed by each partner and the rate of interest payable on the capital. ಇದಕ್ಕಿಂತ ಮುಂಚೆ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ನ ನೋಡ್ಬೇಕು. ಫಸ್ಟ್ ಅಗ್ರಿಮೆಂಟ್ ಅಂತ ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಪಾರ್ಟ್ನರ್ಸ್ಗಳು ಏನ್ ಒಪ್ಪಂದಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು. ಪ್ರಾಫಿಟ್ ಅಂಡ್ ಲಾಸ್ ಶೇರಿಂಗ್ ಇರಬಹುದು, ಅಥವಾ ಕಾಂಟ್ರಿಬ್ಯೂಷನ್ ಆಫ್ ಕ್ಯಾಪಿಟಲ್ ಇರಬಹುದು, ಆಮೇಲೆ ಅವ್ರು ಕಾಂಟ್ರಿಬ್ಯೂಟ್ ಮಾಡಿರೋ ಕ್ಯಾಪಿಟಲ್ಗೆ ಅವರು ಎಕ್ಸ್ಪೆಕ್ಟ್ ಮಾಡುವಂತಹ ಬಡ್ಡಿ ಇರಬಹುದು. ಅದೇ 2ನೇ ಪಾಯಿಂಟ್ ಅಲ್ಲಿ ಹೇಳ್ತಾ ಇದೆ. ಆಮೇಲೆ ಸೂಕ್ಷ್ಮವಾಗಿ ಕ್ಯಾಪಿಟಲ್ ಅಕೌಂಟ್ ಇರಬಹುದು, ನಗದು ಪುಸ್ತಕ ಇರಬಹುದು, ಅಥವಾ ಬ್ಯಾಂಕಿನ ಪುಸ್ತಕ ಇರಬಹುದು, ಎಷ್ಟು ವಿತ್ಡ್ರಾವಲ್ಸ್ ಮಾಡಿದ್ದಾರೆ ಅನ್ನೋದಿರಬಹುದು. ಈ ವಿಷಯಗಳು ಮತ್ತೆ ಲಾಭ ಮತ್ತು ನಷ್ಟಗಳು, ಇಷ್ಟು ವರ್ಷದಲ್ಲಿ ಲಾಭ ಮತ್ತು ನಷ್ಟಗಳನ್ನ ಎಷ್ಟು ಅರ್ನ್ ಮಾಡಿದ್ದಾರೆ, ಎಷ್ಟು ಗಳಿಕೆ ಮಾಡಿದ್ದಾರೆ, ಅದನ್ನ ಯಾವ ರೀತಿ ಭಾಗ ಮಾಡ್ಕೊಂಡಿದ್ದಾರೆ, ಎಲ್ಲಾ ವಿಚಾರಗಳನ್ನ ಒಬ್ಬ ಆಡಿಟರ್ ಆಗಿರೋರು ಗಮನಿಸಿ ಪರಿಶೀಲನೆ ಮಾಡಬೇಕಾಗುತ್ತೆ. ಇನ್ನು ಕಂಪನಿ ಕಡೆಗೆ ನಾವು ಬಂದ್ರೆ, ಪಾಲುದಾರ ಸಂಸ್ಥೆ ಕಡೆ ಬಂದಾಗ ಆಡಿಟರು ಹಲವಾರು ಮಾಹಿತಿಯನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಅದರಲ್ಲಿ ಮೊದಲನೇದು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತ ಕರಿತೀವಿ. ಇದು ಒಂದು ಕಂಪನಿಯ ಜ್ಞಾಪನೆ ಅಂತ ಹೇಳ್ಬಹುದು. ಇದರಲ್ಲಿ ಕಂಪನಿಯ ಬೇಸಿಕ್ ಡೀಟೇಲ್ಸ್ ಇರುತ್ತೆ. ಎಷ್ಟು ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಇರ್ತಾರೆ ಅನ್ನೋದಿರಬಹುದು, ಅಥವಾ ಎಷ್ಟು ಶೇರ್ ಪ್ರೈಸ್ ಅನ್ನೋದಿರಬಹುದು. ಕಂಪನಿಯ ಬೇಸಿಕ್ ಇನ್ಫಾರ್ಮೇಶನ್, ಪ್ರೊಡಕ್ಷನ್ ಇಂದ ಹಿಡಿದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇಂದ ಹಿಡಿದು ಈ ಬೇಸಿಕ್ ಇನ್ಫಾರ್ಮೇಶನ್ ಇರಬಹುದು. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಅಂದ್ರೆ ಕಂಪನಿಯ ನೀತಿಗಳು, ನೀತಿ ನಿಯಮಗಳು, ಓಕೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಇರುವಂತಹ ವಿಷಯ. ಇದನ್ನು ಕೂಡ ಆಡಿಟರು ಕ್ರಮಬದ್ಧವಾಗಿ ಚೆಕ್ ಮಾಡಬೇಕಾಗುತ್ತೆ. ಆಮೇಲೆ ನಗದು ಪುಸ್ತಕ ಇರಬಹುದು, ಬ್ಯಾಂಕಿನ ಪುಸ್ತಕ ಇರಬಹುದು, ಮಿನಿಟ್ಸ್ ಬುಕ್ ಅಂದ್ರೆ ಕಂಪನಿಯಲ್ಲಿ ನಡಿಬೇಕಾದ್ರೆ, ಮೀಟಿಂಗ್ಸ್ ನಡಿಬೇಕಾದ್ರೆ ಹಲವಾರು ವಿಷಯಗಳು ಆ ಮೀಟಿಂಗ್ ಅಲ್ಲಿ ಏನೇನ್ ನಡೆಯುತ್ತೆ ಅನ್ನೋದನ್ನ ಮಿನಿಟ್ಸ್ ಬುಕ್ ಅಲ್ಲಿ ರೆಕಾರ್ಡ್ ಮಾಡ್ತಾರೆ. ಸೊ ಪ್ರಮುಖವಾದ ಮೀಟಿಂಗ್ ಅಂತ ಅಂದ್ರೆ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್. ಅದರಲ್ಲಿ ಮೀಟಿಂಗ್ ನಡಿಬೇಕಾದ್ರೆ ಹಲವಾರು ಮಾಹಿತಿಗಳನ್ನ ಡಿಸ್ಕಸ್ ಮಾಡ್ತಾರೆ. ಶೇರಿನ ಡಿವಿಡೆಂಡ್ ಕೊಡೋದಿರಬಹುದು, ಅಥವಾ ಕಂಪನಿಗೆ ಎಕ್ಸ್ಪ್ಯಾನ್ಷನ್ ಮಾಡೋದಿರಬಹುದು, ಅಥವಾ ಕಂಪನಿನ ಕ್ಲೋಸ್ ಮಾಡೋದಿರಬಹುದು. ಹಲವಾರು ವಿಷಯಗಳನ್ನ ಡಿಸ್ಕಸ್ ಮಾಡ್ತಾರೆ. ಆ ಮಿನಿಟ್ಸ್ ಬುಕ್ ನ ಕೂಡ ಒಬ್ಬ ಆಡಿಟರು ಸೂಕ್ಷ್ಮವಾಗಿ ಚೆಕ್ ಮಾಡಬೇಕಾಗುತ್ತೆ. ಆ ಮಿನಿಟ್ಸ್ ಬುಕ್ ಅಲ್ಲಿ ನಂಬರ್ ಆಫ್ ಡಿಫರೆಂಟ್ ಕ್ಲಾಸಸ್ ಆಫ್ ಶೇರ್ಸ್ ಇರಬಹುದು, ಇಶ್ಯೂಡ್ ಅಟ್ ದ ಅಮೌಂಟ್ ಅಂಡ್ ಈಚ್ ಕೈಂಡ್ ಆಫ್ ಶೇರ್ಸ್ ಟೈಪ್ಸ್ ಅಂತ ಇರಬಹುದು. ಅಂದ್ರೆ ಯಾವ ತರಹದ ಶೇರ್ಸ್, ಈಕ್ವಿಟಿ ಶೇರ್ಸ್ ಇರಬಹುದು, ಪ್ರಿಫರೆನ್ಸ್ ಶೇರ್ಸ್ ಇರಬಹುದು, ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಇರಬಹುದು, ಹಲವಾರು ವಿಧಗಳು. ಆಮೇಲೆ ಅದರ ಡಿನಾಮಿನೇಷನ್ ಎಷ್ಟು, 100 ರೂಪಾಯಿ ಶೇರ, 50 ರೂಪಾಯಿ ಶೇರ, ಅದ್ರ ಬಗ್ಗೆ ಚರ್ಚೆ ಇರಬಹುದು. ಎಲ್ಲಾನು ಆಡಿಟರ್ ಆದವರು ಗಮನಿಸಬೇಕು. ಅಕಸ್ಮಾತ್ ಆಗಿ ನ್ಯೂ ಫ್ಲೋಟೆಡ್ ಕಂಪನಿ ಆದ್ರೆ, ಹೊಸ ಕಂಪನಿ ಆದ್ರೆ ಅದರಲ್ಲಿ ಯಾವ ಮಾಹಿತಿಯನ್ನ ಚೆಕ್ ಮಾಡಬೇಕು ಅಂತ ಅಂದ್ರೆ, shares issued to the vendors or promoters for the consideration other than cash. ಅಕಸ್ಮಾತ್ ಆಗಿ ಷೇರುಗಳನ್ನ ವೆಂಡರ್ಸ್ಗೆ ಅಥವಾ ಕಂಪನಿಯ ಪ್ರಮೋಟರ್ಸ್, ಕಂಪನಿಯನ್ನ ಶುರು ಮಾಡೋದಕ್ಕೆ ಇರುವಂತಹ ಪ್ರಚಾರಕರು, ಅವ್ರಿಗೆ ದುಡ್ಡನ್ನ ಬಿಟ್ಟು ಬೇರೆ ತರಹದಲ್ಲಿ ಏನಾದ್ರೂ ಕನ್ಸಿಡರೇಷನ್ಸ್ ಅಲ್ಲಿ ವ್ಯಾಪಾರ ಅಥವಾ ಮಾರಾಟ ಮಾಡಿದ್ರೆ ಶೇರ್ಸ್ ನ, ಅದನ್ನ ಕೂಡ ಆಡಿಟರು ಗಮನಿಸಬೇಕಾಗುತ್ತೆ. ಕಾಂಟ್ರಾಕ್ಟ್ಸ್ ಬಿಟ್ವೀನ್ ದ ವೆಂಡರ್ಸ್ ಆಫ್ ಪ್ರಮೋಟರ್ಸ್ ಅಂಡ್ ದ ಕಂಪನಿ. ವೆಂಡರ್ ಮತ್ತೆ ಪ್ರಮೋಟರ್ ಅವರು ಮತ್ತೆ ಕಂಪನಿ ನಡುವೆ ಏನಾದ್ರೂ ಬೇರೆ ತರಹದ ಒಪ್ಪಂದಗಳು ನಡೆದಿದ್ರೆ, ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ ಇರಬಹುದು, ಡಿವಿಡೆಂಟ್ ರೇಟ್ಸ್ ಇರಬಹುದು, ಅಥವಾ ಎಕ್ಸ್ಟ್ರಾ ರೈಟ್ಸ್ ಇರಬಹುದು, ಪವರ್ ಇರಬಹುದು, ಯಾವುದೇ ಚರ್ಚೆ ಆಗಿದ್ರು ಅದನ್ನು ಕೂಡ ಆಡಿಟರ್ ಆದವರು ಗಮನ ಇಟ್ಟು ಕೇಳಬೇಕಾಗುತ್ತೆ. ನೆಕ್ಸ್ಟ್, ಫೋರ್ಫೀಚರ್ ಆಫ್ ಶೇರ್ಸ್ ಅಂಡ್ ರೀಇಶ್ಯೂ ಆಫ್ ಶೇರ್ಸ್. ಅಕಸ್ಮಾತ್ ಆಗಿ ಯಾವ್ದಾದ್ರು ಶೇರ್ ಏನಾದ್ರೂ ಕ್ಯಾನ್ಸಲೇಷನ್ ಆದ್ರೆ, ಫೋರ್ಫೀಚರ್ ಅಂತ ಅಂದ್ರೆ ಕ್ಯಾನ್ಸಲ್ ಆಗೋದು, ಆ ತರಹದಲ್ಲಿ ಏನಾದ್ರೂ ನಡೆದಿದ್ರೆ ಕ್ಯಾನ್ಸಲ್ ಆಗಿರೋ ಶೇರ್ನ ರೀಇಶ್ಯೂ ಮಾಡಬಹುದಾ ಅನ್ನುವಂತಹ ವಿಚಾರ ಕೂಡ ಅಲ್ಲಿ ಸಂಕ್ಷಿಪ್ತವಾಗಿ ಚರ್ಚೆ ನಡೆದಿರುತ್ತೆ. ಅದನ್ನ ಕೂಡ ಆಡಿಟರ್ ಆದವರು ಗಮನಿಸಬೇಕಾಗುತ್ತೆ. ಕೊನೆಯದಾಗಿ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಅಂದ್ರೆ ಕಾಲ್ನ ಮಾಡಿರ್ತಾರೆ, ಆದ್ರೆ ಶೇರ್ ಹೋಲ್ಡರ್ಸ್ ಬಂದು ಪೇ ಮಾಡಿರಲ್ಲ. ಸೊ ಆ ಕಾಲ್ಸ್ ಇನ್ ಅರಿಯರ್ಸ್ ಬಗ್ಗೆ, ಈ ತರಹ ಸಿಚುವೇಶನ್ ಇದ್ದಾಗ ಕಂಪನಿ ಏನೇನು ನಿಯಮಗಳನ್ನ ಪಾಲಿಸಬೇಕು ಅನ್ನೋದಿರಬಹುದು, ಎಲ್ಲಾ ವಿಷಯಗಳನ್ನ ಆಡಿಟರ್ ಆದವರು ಸೂಕ್ಷ್ಮವಾಗಿ ಗಮನಿಸಿ ಪರಿಶೀಲನೆ ಮಾಡಬೇಕಾಗುತ್ತೆ. Following are the things to be verified by the auditor regarding loans and advances. ಕಂಪನಿಯಲ್ಲಿ
ಅವರು ತಗೊಂಡಿರುವಂತಹ ಸಾಲ ಇರಬಹುದು ಅಥವಾ ಮುಂಗಡು ಹಣ ಇರಬಹುದು, ಇದು ಏನಾದ್ರೂ ಇದ್ರೆ ಅಂತ ಸನ್ನಿವೇಶದಲ್ಲಿ ಆಡಿಟರ್ ಆದವರು ಯಾವ ರೀತಿ ಏನನ್ನ ಪರಿಶೀಲನೆ ಮಾಡಬೇಕು? ಇದಕ್ಕಿಂತ ಮುಂಚೆ ಸಾಲ ಮತ್ತು ಮುಂಗಡ ಎರಡಕ್ಕೂ ಏನ್ ವ್ಯತ್ಯಾಸ ಅಂತ ಅಂದ್ರೆ, ಲೋನ್ ಅಂತ ಅಂದ್ರೆ ಒಂದು ಕಂಪನಿಯಲ್ಲಿ ಜಾಸ್ತಿ ಅವಧಿ ಕಾಲಕ್ಕೆ ನಾವೇನಾದ್ರೂ ಸಾಲವನ್ನ ಪಡ್ಕೊಂಡ್ರೆ, ಸೇ 3 years, ಅಂತಹ ಸನ್ನಿವೇಶದಲ್ಲಿ ಅದನ್ನ ಲೋನ್ಸ್ ಅಂತ ಕರಿತೀವಿ. ಅಡ್ವಾನ್ಸಸ್ ಅಂತ ಅಂದ್ರೆ 1 ವರ್ಷಕ್ಕಿಂತ ಕೆಳಗಡೆ ಅಂತ ಅಂದ್ರೆ ಯಾವಾಗ ಒಂದು ಕಂಪನಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಗೋಸ್ಕರ, ದಿನನಿತ್ಯದ ಖರ್ಚಿಗೋಸ್ಕರ ಏನಾದ್ರೂ ಸಾಲವನ್ನ ತಗೊಂಡಿದ್ರೆ ಅದನ್ನ ನಾವು ಅಡ್ವಾನ್ಸ್ ಅಂತ ಕರಿತೀವಿ. ಮೊದಲನೇದಾಗಿ ಬಡ್ಡಿ ಎಷ್ಟು ಪೇ ಮಾಡಿದೀವಿ ಅನ್ನೋದು. ಇಂಟ್ರೆಸ್ಟ್ ಕಲೆಕ್ಟೆಡ್ ಅಂತ ಅಂದ್ರೆ ಇಂಟ್ರೆಸ್ಟ್ ಕಲೆಕ್ಟೆಡ್ ಬೈ ಬ್ಯಾಂಕ್. ಸಾಲಕ್ಕೆ ಅಥವಾ ಮುಂಗಡು ಹಣಕ್ಕೆ ನಾವು ಎಷ್ಟು ಬಡ್ಡಿಯನ್ನ ಪೇ ಮಾಡಿದೀವಿ ಅಂತ ಇರಬಹುದು. ನೆಕ್ಸ್ಟ್ ಇಂಟ್ರೆಸ್ಟ್ ಡ್ಯೂ ಅಂತ ಅಂದ್ರೆ ಇನ್ನು ಉಳಿಕೆ ಎಷ್ಟು ಬಡ್ಡಿ ಇದೆ ಅನ್ನುವಂತಹ ವಿಚಾರ ಇರಬಹುದು. ಟರ್ಮ್ ಆಫ್ ದ ಲೋನ್ ಅಂತ ಅಂದ್ರೆ ಆ ಸಾಲವನ್ನ ತಗೊಂಡಿದೀವಲ್ಲ ಅದು ಎಷ್ಟು ಕಾಲ ಅವಧಿಗೆ ತಗೊಂಡಿದೀವಿ, 1 year, 3 years, 5 years ಲೋನ, ಅದನ್ನ ಗಮನಿಸಬೇಕಾಗತ್ತೆ. ಅಥಾರಿಟಿ ಅಂಡ್ ಅಪ್ರೂವಲ್ ಅಂತ ಅಂದ್ರೆ ಆ ಲೋನನ್ನ ತಗೋಬೇಕಾದ್ರೆ ಅದಕ್ಕೆ ಸೀಮಿತವಾಗಿರುವಂತ ಅಧಿಕಾರಿಗಳು ಪರ್ಮಿಷನ್ಸ್ ಕೊಡಬೇಕು, ಸಿಗ್ನೇಚರ್ ಮಾಡಬೇಕು, ಅವೆಲ್ಲ ಇದೆಯಾ ಅನ್ನೋದನ್ನ ಆಡಿಟರ್ ಪರಿಶೀಲನೆ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇನ್ಶೂರೆನ್ಸ್ ಪಾಲಿಸಿ. ಎಲ್ಲಾ ಲೋನ್ಗೂ ಇತ್ತೀಚೆಗೆ ನಾವು ವಿಮೆಯನ್ನ ಕಟ್ಟುವಂತಹ ಒಂದು ಸನ್ನಿವೇಶಗಳು ಇದೆ. ಕಡ್ಡಾಯವಾಗ್ಲೂ ಎಲ್ಲರೂ ವಿಮೆ ತಗೋಬೇಕು. ಯಾಕೆ ತಗೋಬೇಕು ಅಂತ ಅಂದ್ರೆ ಅಕಸ್ಮಾತ್ ಲೋನ್ ಪೇಮೆಂಟ್ ಆಗ್ಲಿಲ್ಲ ಅಂತ ಅಂದ್ರೆ ವಿಮೆಯಿಂದ ಅದನ್ನ ವಾಪಸ್ಸು ತೀರಿಸ್ಕೋತಾರೆ. ಸೊ ಅಕಸ್ಮಾತ್ ಆಗಿ ಆ ಪರ್ಟಿಕ್ಯುಲರ್ ಸಾಲಕ್ಕೆ ಏನಾದ್ರೂ ವಿಮೆ ಅಂತ ಇದ್ರೆ ಅದು ಎಷ್ಟಕ್ಕಿದೆ, ಎಷ್ಟು ಕಾಲಾವಧಿಗಿದೆ, ಅದರ ಪ್ರೀಮಿಯಂ ಏನು ಅನ್ನೋದನ್ನ ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ. ಪೇಮೆಂಟ್ ರಿಸೀವ್ಡ್ ಅಂತ ಅಂದ್ರೆ ನಮ್ಮಿಂದ ಬ್ಯಾಂಕು ಎಷ್ಟು ಪೇಮೆಂಟ್ಗಳನ್ನ ಪಡೆದಿದೆ, ಸಾಲವನ್ನ ಅಥವಾ ಸಾಲಕ್ಕೆ ರೀಪೇಮೆಂಟ್ ಎಷ್ಟು ನಾವು ಮಾಡಿದೀವಿ ಅನ್ನೋದನ್ನ. ನೆಕ್ಸ್ಟ್ ವೆರಿಫೈ ರಿಯಲ್ ವರ್ತ್. ಈ ಪರ್ಟಿಕ್ಯುಲರ್ ಲೋನಿನ ನಿಜವಾದ ಮೌಲ್ಯ ಎಷ್ಟು ಅನ್ನೋದನ್ನ ಕೂಡ ಆಡಿಟರ್ ಪರಿಶೀಲನೆ ಮಾಡಬೇಕಾಗತ್ತೆ. ಕೊನೆಯದಾಗಿ 2 ಮುಖ್ಯವಾದ ಅಂಶ, ಕನ್ಫರ್ಮೇಷನ್ ಅಂಡ್ ಮಾರ್ಟ್ಗೇಜ್ ಡೀಡ್. ಅಂದ್ರೆ ಕನ್ಫರ್ಮೇಷನ್ ಅಂತ ಅಂದ್ರೆ ನಿಜವಾಗ್ಲೂ ಸಾಲದ ಪತ್ರಗಳನ್ನ ನೋಡಿ ಪರಿಶೀಲನೆ ಮಾಡಿ ನಿಜವಾಗ್ಲೂ ಇದೆ ಅನ್ನುವಂತಹ ಕನ್ಫರ್ಮೇಷನ್ ಮಾಡ್ಕೋಬೇಕು. ಅಕಸ್ಮಾತ್ ಆಗಿ ಸಾಲ ಪತ್ರಕ್ಕೆ ಏನಾದ್ರೂ ನಾವು ಅಡಮಾನ ಇಟ್ಟಿದ್ರೆ ಮಾರ್ಟ್ಗೇಜ್, ಅದನ್ನು ಕೂಡ ಆಡಿಟರ್ ಆದವರು ಕಡ್ಡಾಯವಾಗ್ಲೂ ಪರಿಶೀಲನೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್ ವೆರಿಫಿಕೇಶನ್ ಆಫ್ ಡಿಬೆಂಚರ್ಸ್ ಅಂತ ಅಂದ್ರೆ ಸಾಲ ಪತ್ರದ ಪರಿಶೀಲನೆ. ಇದರಲ್ಲಿ ಮುಖ್ಯವಾದ ಅಂಶಗಳು ಯಾವುದು ಅಂತ ಅನ್ನೋದನ್ನ ನೋಡೋಣ. ಶೆಡ್ಯೂಲ್ ಆಫ್ ಡಿಬೆಂಚರ್ ಅಂತ ಅಂದ್ರೆ, ಶೆಡ್ಯೂಲ್ ಅಂತ ಅಂದ್ರೆ ಅದೊಂದು ವೇಳಾಪಟ್ಟಿ, ಒಂದು ಲಿಸ್ಟಿನ ತರಹ. ನೀವು ಲಾಸ್ಟ್ ಟೈಮು ಅಡ್ವಾನ್ಸ್ ಅಕೌಂಟಿಂಗ್ ಅಲ್ಲಿ ಬ್ಯಾಂಕಿಂಗು, ಇನ್ಶೂರೆನ್ಸ್ ಕಂಪನಿಯ ಹಲವಾರು ಅಕೌಂಟಿಂಗ್ ಆಸ್ಪೆಕ್ಟ್ ಅನ್ನ ನೋಡಿರಬಹುದು. ಅದರಲ್ಲಿ ಎಲ್ಲಾ ಐಟಮ್ಗೂ ಕೂಡ ಒಂದು ಶೆಡ್ಯೂಲ್ ಅನ್ನ ನಾವು ಪ್ರಿಪೇರ್ ಮಾಡ್ತೀವಿ. ಶೆಡ್ಯೂಲ್ ಅಂತ ಅಂದ್ರೆ ಇಟ್ ಇಸ್ ದ ಲಿಸ್ಟ್ ಕಂಟೈನಿಂಗ್ ದ ಡೀಟೇಲ್ಸ್ ಆಫ್ ದ ಡಿಬೆಂಚರ್ಸ್. ಅದನ್ನ ಎಲ್ಲ ಕಂಪನಿ ಇಟ್ಟಿರ್ಬೇಕಾಗಿರುತ್ತೆ. ಅದನ್ನ ಪರಿಶೀಲನೆ ಮಾಡಬೇಕು ಆಡಿಟರು. 2ನೇದು ಡಿಬೆಂಚರ್ ಇಶ್ಯೂಡ್. ಎಷ್ಟು ಡಿಬೆಂಚರ್ ಇದುವರೆಗೂ ಕಂಪನಿಯಲ್ಲಿ ಇಶ್ಯೂ ಮಾಡಿದ್ದಾರೆ. ಡಿಬೆಂಚರ್ಸ್ ರೀಪೇಡ್, ಎಷ್ಟು ಡಿಬೆಂಚರ್ನ ವಾಪಸ್ಸು ಹಿಂದಿರುಗಿಸಿದ್ದಾರೆ. ನೆಕ್ಸ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್. ಆ ಡಿಬೆಂಚರ್ ಇಶ್ಯೂ ಮಾಡಿದ್ರಲ್ಲಿ ಏನಾದ್ರೂ ನಿಯಮಗಳು, ಕಂಡೀಷನ್ಸ್ಗಳು ಇದೆಯಾ. ಕೆಲವೊಂದು ಡಿಬೆಂಚರ್ಸ್ ಇಷ್ಟೇ ಅವಧಿ ಕಾಲ, 2 years ಡಿಬೆಂಚರ್ಸ್ ಅಂತ ಇರುತ್ತೆ, ಅದನ್ನ 2 years ಅಲ್ಲಿ ವಾಪಸ್ ಮಾಡಬೇಕಾಗುತ್ತೆ. 8% ಡಿಬೆಂಚರ್ ಅಂತ ಅಂದ್ರೆ 8% ಇಂಟ್ರೆಸ್ಟ್ ಪೇ ಮಾಡುವಂತಹ ವಿಷಯಗಳಿರುತ್ತೆ. ಈ ಅಕಸ್ಮಾತ್ ಆಗಿ ಆ ಸಾಲ ಪತ್ರದಲ್ಲಿ ಏನಾದ್ರೂ ಟರ್ಮ್ಸ್ ಅಥವಾ ಕಂಡೀಷನ್ಸ್ ಗಳಿದ್ರೆ ಅದನ್ನು ಕೂಡ ಸ್ಪಷ್ಟಪಡಿಸಬೇಕಾಗತ್ತೆ. ಚೆಕ್ ದ ಓಪನಿಂಗ್ ಬ್ಯಾಲೆನ್ಸ್. ಪ್ರಾರಂಭ ಡಿಬೆಂಚರ್ ಪ್ರಾರಂಭ ಮಾಡಿದಾಗ ಓಪನಿಂಗ್ ಬ್ಯಾಲೆನ್ಸ್ ಏನಾದ್ರೂ ಇದೆಯಾ, ಎಷ್ಟಿದೆ, ಅದು ಎಷ್ಟು ಕಾಲಾವಧಿಗೆ, ಅದನ್ನ ಚೆಕ್ ಮಾಡಬೇಕಾಗತ್ತೆ. ಇಂಟ್ರೆಸ್ಟ್ ಪೇಡ್. ಇಷ್ಟುವರೆಗೂ ಸಾಲ ಎಷ್ಟು ಹಿಂದಿರುಗಿಸಿದ್ದಾರೆ ಅಂತ ಅಂದ್ರೆ ಆ ಡಿಬೆಂಚರ್ ಹೋಲ್ಡರ್ಸ್ಗೆ ಇಂಟ್ರೆಸ್ಟ್ ಎಷ್ಟು ಪೇ ಮಾಡಿದ್ದಾರೆ ಅನ್ನೋದಿರಬಹುದು. ಅಮೌಂಟ್ ಔಟ್ಸ್ಟ್ಯಾಂಡಿಂಗ್ ಅಂತ ಅಂದ್ರೆ ಇನ್ನು ಎಷ್ಟು ಸಾಲ ಅಂತ ಅಂದ್ರೆ ಇಂಟ್ರೆಸ್ಟ್, ಬಡ್ಡಿ ಉಳಿಕೆ ಇದೆ, ಎಷ್ಟು ಡಿಬೆಂಚರ್ಸ್ನ ಹಿಂದಿರುಗಿಸಬೇಕಾಗಿರುವಂತಹ ವಿಷಯ ಇದೆ ಅನ್ನೋದನ್ನ ನೋಡ್ಬೇಕು. ಚಾರ್ಜ್ ಆನ್ ಅಸೆಟ್ಸ್. ಈ ಡಿಬೆಂಚರ್ನ ಇಶ್ಯೂ ಮಾಡಿದಾಗ ಏನಾದ್ರೂ ಚಾರ್ಜ್ ಅಂತ ಅಂದ್ರೇನೆ ಮಾರ್ಟ್ಗೇಜ್ ಅಂತ ಅರ್ಥ. ಅಡಮಾನಗಳು ಏನಾದ್ರೂ ನಾವು ಕೊಟ್ಟಿದ್ವಾ ಅಥವಾ ಶ್ಯೂರಿಟಿ ಏನಾದ್ರೂ ಕೊಟ್ಟಿದ್ವಾ ಅನ್ನೋದು ಚಾರ್ಜ್ ಆನ್ ಅಸೆಟ್.
ಮ್ಯಾನೇಜ್ಮೆಂಟ್ ಪವರ್ಸ್. ಈ ಡಿಬೆಂಚರನ್ನ ಡೀಲಿಂಗ್ ಮಾಡಿದಾಗ ಅದಕ್ಕೆ ಅಧಿಕೃತವಾಗಿ ಏನಾದರೂ ಪವರ್ಸ್ನ ನಾವು ಕೊಟ್ಟಿದ್ದೀವಾ ಅನ್ನೋದನ್ನ ಈ ಪರ್ಟಿಕ್ಯುಲರ್ ವಿಷಯದಲ್ಲಿ ಆಡಿಟರ್ ವೆರಿಫೈ ಮಾಡಬೇಕಾಗತ್ತೆ. ಡಿಬೆಂಚರ್ ಹೋಲ್ಡರ್ಸ್ ಸರ್ಟಿಫಿಕೇಟ್ಸ್. ಇದುವರೆಗೂ ಕಂಪನಿಯಲ್ಲಿ ಎಷ್ಟು ಡಿಬೆಂಚರ್ಸ್ ಹೋಲ್ಡರ್ ಇದ್ದಾರೋ ಅಷ್ಟು ಡಿಬೆಂಚರ್ಸ್ ಹೋಲ್ಡರ್ಸಿನ ಸರ್ಟಿಫಿಕೇಟ್ಸ್ ಇದೆಯಾ ಅನ್ನುವಂತಹ ವಿಚಾರ ಕೂಡ ಈ ಪರ್ಟಿಕ್ಯುಲರ್ ವೆರಿಫಿಕೇಶನ್ ಆಫ್ ಡಿಬೆಂಚರ್ ಅಲ್ಲಿ ಆಡಿಟರು ಸೂಕ್ಷ್ಮವಾಗಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಲಯಬಿಲಿಟಿ ವೆರಿಫಿಕೇಶನ್ ಇಸ್ ಸನ್ರಿ ಕ್ರೆಡಿಟರ್ಸ್. ಸನ್ರಿ ಡೆಟರ್ಸ್ ಹೇಗೆ ಮುಖ್ಯನೋ ಸನ್ರಿ ಕ್ರೆಡಿಟರ್ಸ್ ಒಂದು ಕಂಪನಿಯಲ್ಲಿ ತುಂಬಾನೇ ಮುಖ್ಯ ಆಗ್ತಾರೆ. ಸನ್ರಿ ಕ್ರೆಡಿಟರ್ ಅಂತ ಅಂದ್ರೆ ವ್ಯಾಪಾರದಲ್ಲಿರುವಂತಹ ಸಾಲಿಗರು ಅಂತ ಕರೀಬಹುದು. ಇಲ್ಲಿ ಸಾಲಿಗರನ್ನ ನಾವು ವೆರಿಫೈ ಮಾಡಬೇಕಾದ್ರೆ ಯಾವ ವಿಷಯವನ್ನ ನೋಡಬೇಕು ಅನ್ನೋದು ಶೆಡ್ಯೂಲ್ ಆಫ್ ಕ್ರೆಡಿಟರ್ಸ್. ಶೆಡ್ಯೂಲ್ ಅಂತ ಅಂದ್ರೆ ಒಂದು ಪಟ್ಟಿ, ಎಷ್ಟು ಸಾಲಿಗರ ಪಟ್ಟಿ ಅಂತ ಕರೀತಾರೆ. ಎಷ್ಟು ಜನ ಕ್ರೆಡಿಟರ್ಸ್ ಇದ್ದಾರೆ, ಎಷ್ಟೆಷ್ಟು ಜನದಿಂದ ನಾವು ಗೂಡ್ಸ್ ನ ಕೊಂಡ್ಕೊಂಡಿದೀವಿ, ಎಷ್ಟು ಜನದಿಂದ ಸಾಲವನ್ನ ತಗೊಂಡಿದೀವಿ ಅನ್ನೋದಕ್ಕೆ ಒಂದು ಪಟ್ಟಿ ಇರುತ್ತೆ. ಅದನ್ನ ಪರಿಶೀಲನೆ ಮಾಡಬೇಕಾಗತ್ತೆ. ಕನ್ಫರ್ಮೇಶನ್ ಫ್ರಮ್ ದ ಕ್ರೆಡಿಟರ್ಸ್. ಸಾಲಿಗರ ಹತ್ರನೇ ಹೋಗಿ ಅಥವಾ ಸಾಲಿಗರಿಂದನೇ ನಾವು ಕನ್ಫರ್ಮೇಶನ್ ಮಾಡ್ಕೋಬೇಕು. ಈಗ ನಿಜವಾಗ್ಲೂ ಈ ಕಂಪನಿಗೆ ಅವರು ಸಾಲದ ರೂಪದಲ್ಲಿ ಹಲವಾರು ಗೂಡ್ಸ್ ಇರಬಹುದು, ಹಣ ಇರಬಹುದು, ನಿಜವಾಗ್ಲೂ ಕೊಟ್ಟಿದ್ದಾರಾ ಅನ್ನುವಂತಹ ಕನ್ಫರ್ಮೇಶನ್ ಮಾಡಬೇಕಾಗತ್ತೆ ಆಡಿಟರು. ನೆಕ್ಸ್ಟ್ ಪರ್ಚೇಸ್ ಲೆಡ್ಜರ್. ನಾವು ಕೊಂಡ್ಕೊಂಡಿರೋದಕ್ಕೆ ಆಧಾರನೇ ಪರ್ಚೇಸ್ ಲೆಡ್ಜರ್. ಅದರಲ್ಲಿ ಅಮೌಂಟ್ಗಳು ಕ್ರಮಬದ್ಧವಾಗಿ ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಎಂಟರ್ ಆಗಿದೆಯಾ ಅನ್ನೋದನ್ನ ಆಡಿಟರ್ ಚೆಕ್ ಮಾಡಬೇಕಾಗತ್ತೆ. ಓವರ್ ಡ್ಯೂ ಬ್ಯಾಲೆನ್ಸ್ ಅಂತ ಅಂದ್ರೆ ಇದುವರೆಗೂ ಪರ್ಚೇಸ್ಗೆ ನಾವು ಪೇಮೆಂಟ್ ಮಾಡಬೇಕು ಅಂತ ಇದ್ದು ಕಂಪನಿ ಏನಾದ್ರೂ ಪೇಮೆಂಟ್ ಮಾಡಿಲ್ಲ ಅಂತ ಅಂದ್ರೆ ಅದನ್ನ ಓವರ್ ಡ್ಯೂ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಅದನ್ನು ಕೂಡ ಆಡಿಟರ್ ಆದವರು ಚೆಕ್ ಮಾಡಬೇಕು. ವೌಚ್ ಪರ್ಚೇಸ್ ಬುಕ್, ವೌಚ್ ರಿಟರ್ನ್ ಔಟ್ವರ್ಡ್ ಬುಕ್. ವೌಚ್ ಅಂತ ಅಂದ್ರೆ ತನಿಖೆ, ವೆರಿಫೈ ಮಾಡಬೇಕು ಇನ್ ಡೆಪ್ತ್ ಆಗಿ. ಪರ್ಚೇಸ್ ಬುಕ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದಾರಾ, ಒಂದೊಂದು ಎಂಟ್ರಿಗೂ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇದೆಯಾ ಇಲ್ವಾ. ರಿಟರ್ನ್ ಔಟ್ವರ್ಡ್ ಅಂತ ಅಂದ್ರೆ ಅದನ್ನ ನಾವು ಪರ್ಚೇಸ್ ರಿಟರ್ನ್ ಅಂತ ಹೇಳ್ತೀವಿ. ನಾವು ಕೊಂಡ್ಕೊಂಡು ಸಮಾಧಾನ ಆಗ್ಲಿಲ್ಲ, ಡ್ಯಾಮೇಜ್ ಏನಾದ್ರೂ ಆಗಿದ್ರೆ ವಾಪಸ್ ಮಾಡ್ತೀವಲ್ಲ, ಔಟ್ವರ್ಡ್ ಬುಕ್ ಅದನ್ನ ಔಟ್ವರ್ಡ್ ಬುಕ್ ಅಲ್ಲಿ ಎಂಟರ್ ಮಾಡ್ತಾರೆ. ಅದು ಇದೆಯಾ, ಇದ್ದಲ್ಲಿ ಅದರಲ್ಲಿ ಎಂಟ್ರಿ ಆಗಿದೆಯಾ, ದುಡ್ಡು ಬಂದಿದ್ಯಾ ಅನ್ನುವಂತಹ ವಿಷಯ ಕೂಡ ಆಡಿಟರ್ ವೆರಿಫೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇನ್ಸ್ಪೆಕ್ಟ್ ಗೂಡ್ಸ್ ಇನ್ವರ್ಡ್ ಬುಕ್. ಕೊಂಡ್ಕೊಂಡಾಗ ಗೂಡ್ಸು ಕಂಪನಿ ಒಳಗಡೆ ಬರೋವಾಗ ಅದನ್ನ ಇನ್ವರ್ಡ್ ಬುಕ್ ಅಲ್ಲಿ ಎಂಟರ್ ಮಾಡ್ತಾರೆ. ಅದನ್ನು ಕೂಡ ಇನ್ಸ್ಪೆಕ್ಟ್ ಮಾಡಬೇಕು. ಪ್ರತ್ಯಕ್ಷವಾಗಿ ಹೋಗಿ ಆ ಗೂಡ್ಸ್ ಇನ್ವರ್ಡ್ ಬುಕ್ ನ ವಿತ್ ಗೂಡ್ಸ್ ಅನ್ನ ಅವರು ಇನ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ಔಟ್ಸ್ಟ್ಯಾಂಡಿಂಗ್ ಬಿಲ್ಸ್ ಪೇಯಬಲ್. ಅಕಸ್ಮಾತ್ ಆಗಿ ಓವರ್ ಡ್ಯೂ ಮಾಡುವಂತಹ ಏನಾದ್ರೂ ಬಿಲ್ಸ್ ಉಳಿಕೆ ಇದೆಯಾ, ಔಟ್ಸ್ಟ್ಯಾಂಡಿಂಗ್ ಇನ್ನು ಪೇ ಮಾಡದೇ ಇರೋದು ಅಂದ್ರೆ ಡೇಟ್ ಬಂತು ಇನ್ನು ಪೇ ಮಾಡದೇ ಇರೋದು ಏನಾದ್ರೂ ಇದೆಯಾ, ಬಿಲ್ಸ್ ಪೇಯಬಲ್, ಆ ವಿಷಯಗಳನ್ನ ಕೂಡ ಆಡಿಟರ್ ಚೆಕ್ ಮಾಡಬೇಕಾಗತ್ತೆ. ಇನ್ವಾಯ್ಸಸ್ ಆಫ್ ಕ್ಲೋಸಿಂಗ್ ಪೀರಿಯಡ್ ಅಂತ ಅಂದ್ರೆ ಆ ಪರ್ಟಿಕ್ಯುಲರ್ ಕ್ರೆಡಿಟರ್ ವರ್ಷದ ಕೊನೆಯಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದನ್ನ ಕರೆಕ್ಟ್ ಆಗಿ ಗಮನ ಹರಿಸಬೇಕಾಗತ್ತೆ. ಸೇಮ್ ಬ್ಯಾಲೆನ್ಸ್ ನ ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಅದರಿಂದಾನೇ ಆಡಿಟರು ಈ ವಿಷಯಗಳನ್ನ ಸನ್ರಿ ಕ್ರೆಡಿಟರ್ಸ್ ಅಥವಾ ಸಾಲಿಗರ ಪಟ್ಟಿಯಲ್ಲಿ ಅಥವಾ ಸಾಲಿಗರ ಪರಿಶೀಲನೆಯಲ್ಲಿ ಸೂಕ್ಷ್ಮವಾಗಿ ನೋಡಬೇಕಾಗಿರುವಂತಹ ವಿಷಯ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಯಾವುದು ಅಂತ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟೀಸ್ ಫಾರ್ ಎಕ್ಸ್ಪೆನ್ಸಸ್ ಅಂತ ಅಂದ್ರೆ ಬಾಕಿ ಇರುವಂತಹ ಜವಾಬ್ದಾರಿಗಳು, ಖರ್ಚಿನ ಜವಾಬ್ದಾರಿಗಳು ಅಂತ ನಾವು ಕರಿಬಹುದು. ಇದು ಯಾವ ಒಂದು ಕಂಪನಿಯಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಂತ ಪದ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ಕೊಳ್ಳುತ್ತೋ ಆ ಕಂಪನಿಯ ಪರ್ಫಾರ್ಮೆನ್ಸ್ ಸರಿಯಾಗಿಲ್ಲ ಅನ್ನುವಂತಹ ಇಮೇಜು ಪಬ್ಲಿಕ್ಗೆ ಬರುತ್ತೆ. ಯಾಕೆ ಇವ್ರು ಔಟ್ಸ್ಟ್ಯಾಂಡಿಂಗ್ ಇಟ್ಕೊಂಡಿದ್ದಾರೆ, ಪ್ರಾಫಿಟ್ಸ್ ಬರ್ತಾ ಇಲ್ವಾ, ಕರೆಕ್ಟ್ ಆಗಿ ಎಕ್ಸ್ಪೆನ್ಸಸ್ ನ ಮೀಟ್ ಮಾಡ್ತಾ ಇಲ್ವಾ. ಇವಾಗ ಯಾರು ಸಾಲ ಕೊಡ್ತಾರೆ, ಇವಾಗ ವೇಜಸ್ ಅನ್ಪೇಡ್ ಅಂತ ಅಂದ್ರೆ ಒಬ್ಬ ಕಾರ್ಮಿಕ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಅವನ್ಗೆ ಸಂಬಳ ಬರ್ತಾ ಇಲ್ಲ ಅಂತ ಅಂದ್ರೆ ಅವನು ಜಾಸ್ತಿ ದಿನ ಆ ಕಂಪನಿಯಲ್ಲಿ ಉಳ್ಕೊಳ್ಳೋದಕ್ಕೆ ಇಷ್ಟ ಪಡೋದಿಲ್ಲ. ಸೊ ಅಂತಹ ಸಿಚುವೇಶನ್ ಅಲ್ಲಿ ಈ ಹಲವಾರು ಐಟಮ್ಸ್ ಗಳನ್ನ ನೀವು ನೋಡ್ತಾ ಬಂದ್ರೆ ಬಾಡಿಗೆ ಇರಬಹುದು, ಟ್ಯಾಕ್ಸ್ ಇರಬಹುದು, ಕ್ಯಾರೇಜಸ್ ಇರಬಹುದು, ಕಮಿಷನ್ ಇರಬಹುದು, ಬಡ್ಡಿ ಇರಬಹುದು, ಅಥವಾ ಇನ್ಕಮು ನಾವು ಮಾಡಿದೀವಿ ಬಂದಿದೆ ಎಲ್ಲ ಜನರೇಟ್ ಆಗಿದೆ ಕೈಗೆ ಬಂದಿಲ್ಲ ಅನ್ನೋದು, ಇದು ಒಂದು ಕಂಪನಿಯ ಇಮೇಜ್ಗೆ ಒಳ್ಳೆಯ ವಿಷಯ ಅಲ್ಲ. ಸೊ ಇಂತಹ ವಿಷಯವನ್ನ ಆಡಿಟರ್ ಆದವರು
ತುಂಬಾ ಸುದೀರ್ಘವಾಗಿ ಅಥವಾ ಸೂಕ್ಷ್ಮವಾಗಿ ಇದನ್ನ ಪರಿಶೀಲನೆ ಮಾಡಬೇಕಾಗತ್ತೆ. ಒಂದೊಂದು ಐಟಮು ಯಾಕೆ ಇನ್ನೂ ಅನ್ಪೇಡ್ ಆಗಿದೆ, ಯಾಕೆ ಔಟ್ಸ್ಟ್ಯಾಂಡಿಂಗ್ ಆಗಿದೆ, ಅದರ ಕಾರಣಗಳೇನು, ಕಾರಣಗಳನ್ನ ವಿಶ್ಲೇಷಣೆ ಮಾಡಿ ಅದನ್ನು ಕೂಡ ರಿಪೋರ್ಟ್ ಅಲ್ಲಿ ಅವರು ಬರಿಬೇಕಾಗತ್ತೆ. ಕಾರಣಗಳು ಜೆನ್ಯುಯಿನ್ ಆದ್ರೆ ಅದಕ್ಕೆ ತಕ್ಕಂತೆ ಏನಾದ್ರೂ ಪರಿಹಾರವನ್ನ ಹೇಳಬಹುದು, ಅಥವಾ ಕಾರಣಗಳು ಏನೋ ನೆಗ್ಲಿಜೆನ್ಸಿ ಆ ತರಹ ಇದ್ರೆ ಅದನ್ನ ಕಡ್ಡಾಯವಾಗೂ ಕ್ರಿಟಿಕಲ್ ಆಗಿ ರಿಪೋರ್ಟ್ ಅಲ್ಲಿ ಬರಿಬಹುದು ಅನ್ನುವಂತಹ ವಿಷಯ ಇಲ್ಲಿ ಆಡಿಟರ್ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟೀಸಿನ ಪರಿಶೀಲನೆಯಲ್ಲಿ ನೋಡಬೇಕಾಗಿರುವಂತಹ ವಿಷಯ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್ ವೆರಿಫಿಕೇಶನ್ ಆಫ್ ಬಿಲ್ಸ್ ಪೇಯಬಲ್. ಇದನ್ನ ಕನ್ನಡದಲ್ಲಿ ಸಂದಾಯವಾಗತಕ್ಕ ವಿನಿಮಯ ಪತ್ರಗಳು ಅಂತ ಕರೀತಾರೆ. ಈ ತರಹದ ಬಿಲ್ಸ್ ಪೇಯಬಲ್ ಆಸ್ಪೆಕ್ಟ್ ಅಲ್ಲಿ ಅಂದ್ರೆ ಆಡಿಟರ್ ಆದವನು ಯಾವ ವಿಷಯವನ್ನ ಸೂಕ್ಷ್ಮವಾಗಿ ನೋಡ್ಬೇಕು ಅಂತ ಅಂದ್ರೆ, ಆಡಿಟರ್ ಶುಡ್ ಒಬ್ಟೇನ್ ದ ಸ್ಟೇಟ್ಮೆಂಟ್ ಆಫ್ ಬಿಲ್ಸ್ ಪೇಯಬಲ್ ಅಂಡ್ ಕಂಪೇರ್ ಇಟ್ ವಿತ್ ದ ಬಿಲ್ಸ್ ಪೇಯಬಲ್ ಬುಕ್ ಅಂಡ್ ಬಿಲ್ಸ್ ಪೇಯಬಲ್ ಅಕೌಂಟ್. ಒಂದು ಕಂಪನಿ ಅಂತ ಅಂದ್ರೆ ಈ ತರಹದ ಸಂದಾಯವಾಗತಕ್ಕ ವಿನಿಮಯ ಪತ್ರಗಳ ಒಂದು ಪುಸ್ತಕ ಅಂತ ಇರುತ್ತೆ, ಅದಕ್ಕೆ ಅನುಗುಣವಾಗಿ ಅಕೌಂಟ್ ಅಂತ ಇರುತ್ತೆ. ಎರಡನ್ನೂ ಕೂಡ ಕಂಪೇರ್ ಮಾಡಿ ಅಮೌಂಟ್ಗಳು ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತ ಆಡಿಟರ್ ನೋಡ್ಬೇಕಾಗತ್ತೆ. ಎರಡನೇ ವಿಷಯ ಏನು ಅಂತ ಅಂದ್ರೆ, ಬಿಲ್ಸ್ ವಿಚ್ ಹ್ಯಾವ್ ಬೀನ್ ಮೆಟ್ ಆಫ್ಟರ್ ದ ಡೇಟ್ ಆಫ್ ಬ್ಯಾಲೆನ್ಸ್ ಶೀಟ್ ಬಟ್ ಬಿಫೋರ್ ದ ಟೈಮ್ ಆಫ್ ಆಡಿಟ್ ಅಂತ ಅಂದ್ರೆ, ಬ್ಯಾಲೆನ್ಸ್ ಶೀಟ್ ಡೇಟು ಯಾವಾಗ ಮುಗಿಯುತ್ತೆ 31st ಮಾರ್ಚ್, ಬಿಫೋರ್ ದ ಟೈಮ್ ಆಫ್ ಆಡಿಟ್ ಅಂದ್ರೆ ಆಡಿಟರ್ 2nd ಏಪ್ರಿಲ್ ಬರ್ಬೋದು, 4th ಏಪ್ರಿಲ್ ಬರ್ಬೋದು. ಆ ಟೈಮ್ ಗ್ಯಾಪ್ ಅಲ್ಲಿ 31st ಮಾರ್ಚ್ ಇಂದ 4th ಏಪ್ರಿಲ್ ಒಳಗಡೆ ಏನಾದ್ರೂ ಎಕ್ಸ್ಪೆನ್ಸಸ್ ನ ಪೇ ಮಾಡಿದಾರಾ, ಬಿಲ್ಸ್ ಪೇಯಬಲ್ ನ ಪೇ ಮಾಡಿದಾರಾ, ಅಂತಹ ಟೈಮಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಆಡಿಟರ್ ಆದವರು ಆ ತರ ಪೇಮೆಂಟ್ ಆಗಿದ್ರೆ ಕ್ಯಾಶ್ ಬುಕ್ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಎರಡನ್ನೂ ಕೂಡ ವಿವರಿಸಬೇಕಾಗತ್ತೆ ಅಥವಾ ವಿಚಾರಿಸಬೇಕಾಗಿರುತ್ತೆ ಅಥವಾ ಪರಿಶೀಲನೆ ಮಾಡಬೇಕಾಗತ್ತೆ. ಈ should ensure that bills which have been paid are not recorded as outstanding. ಅಕಸ್ಮಾತ್ ಆಗಿ ಬಿಲ್ ಪೇಮೆಂಟ್ ಮಾಡಿದೆ, ಆ ಟೈಮಲ್ಲಿ ಕಾಲಾವಧಿಯಲ್ಲಿ ಪೇಮೆಂಟ್ ಆಗಿದೆ ಅಂತ ಅಂದ್ರೆ ಅದನ್ನ ಮತ್ತೆ ಉಳಿಕೆ ಇದೆ, ಔಟ್ಸ್ಟ್ಯಾಂಡಿಂಗ್ ಇದೆ ಅಂತ ತೋರಿಸಬಾರದು. ಆ ತರ ಏನಾದ್ರೂ ತೋರಿಸಿದ್ರೆ ಆಡಿಟರ್ ಅಬ್ಜೆಕ್ಷನ್ ರೇಸ್ ಮಾಡಬಹುದು. ನೆಕ್ಸ್ಟ್, he should also obtain confirmation in respect of amount due on the bills accepted by the client that are held by them. ಅಂದ್ರೆ ಆ ಪರ್ಟಿಕ್ಯುಲರ್ ಕ್ಲೈಂಟ್ ಯಾರು ಸಾಲಿಗ ಅಥವಾ ಬಿಲ್ಸ್ ಪೇಯಬಲ್ ನ ಬಿಲ್ಸ್ ಅನ್ನ ಯಾರು ಡ್ರಾಫ್ಟ್ ಮಾಡಿದಾರೋ ಆ ಪರ್ಟಿಕ್ಯುಲರ್ ಬ್ಯಾಲೆನ್ಸ್ ಶೀಟಿನ ಟೈಮ್ ಅಲ್ಲಿ ಆ ಡೇಟ್ ಅಲ್ಲಿ ಆಸ್ ಆಫ್ ಆನ್ ದಟ್ ಡೇಟ್ ಏನಾದ್ರೂ ಡ್ಯೂಸ್ ಇದ್ರೆ ಅದನ್ನ ಆ ಕ್ಲೈಂಟ್ ಯಾರು ಕೊಟ್ಟಿದಾರೋ, ಬಿಲ್ಸ್ ಅನ್ನ ಯಾರು ಡ್ರಾಫ್ಟ್ ಮಾಡಿದಾರೋ ಅವರಿಂದ ಅದನ್ನ ಕನ್ಫರ್ಮೇಶನ್ ಮಾಡ್ಕೋಬೇಕಾಗತ್ತೆ. ಆಡಿಟರು ಸೂಕ್ಷ್ಮವಾಗಿ ಈ ವಿಚಾರವನ್ನ ಕಡ್ಡಾಯವಾಗ್ಲೂ ಪರಿಶೀಲನೆ ಮಾಡಬೇಕು. ಇದು ಒಂದು ಬ್ಯಾಲೆನ್ಸ್ ಶೀಟು ಅಥವಾ ಒಂದು ಕಂಪನಿಯಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ನಡೆದಾಗ ಬಿಲ್ಸ್ ಆಫ್ ಎಕ್ಸ್ಚೇಂಜಸ್ ಇರುತ್ತೆ. ಸೊ ಅದನ್ನ ಕಡ್ಡಾಯವಾಗ್ಲೂ ಪರಿಶೀಲನೆ ಮಾಡುವಂತಹ ಕರ್ತವ್ಯ ಆಡಿಟರ್ದು ಆಗಿರುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಇಷ್ಟವರೆಗೂ ನಾನು ಹೇಳ್ಕೊಟ್ಟಿರುವಂತಹ ಕಾನ್ಸೆಪ್ಟು ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಒಂದು ಚಿಕ್ಕ ರೀಕ್ಯಾಪ್ ಏನೇನು ನಾವು ಓದಿದ್ವಿ ಅಂತ. ನಾವು ಪರಿಶೀಲನೆ, ಜವಾಬ್ದಾರಿಗಳ ಪರಿಶೀಲನೆ ಬಗ್ಗೆ ತಿಳ್ಕೊಂಡ್ವಿ. ಅದರಲ್ಲಿ ಕ್ಯಾಪಿಟಲ್, ಮುಖ್ಯವಾಗಿ ಬಂಡವಾಳ, ಆಮೇಲಿಂದ ಡಿಬೆಂಚರ್ ಸಾಲದ ಪತ್ರ, ಮೂರನೇದಾಗಿ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟೀಸು, ಆಮೇಲಿಂದ ಸನ್ರಿ ಕ್ರೆಡಿಟರ್ಸು, ಬಿಲ್ಸ್ ಪೇಯಬಲು, ಆಮೇಲೆ ಕೊನೆಯದಾಗಿ ಕಂಟಿಂಜೆಂಟ್ ಲಯಬಿಲಿಟೀಸ್, ಹಲವಾರು ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಹೋಪ್ ಈ ಪರ್ಟಿಕ್ಯುಲರ್ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್.